ಇಟಗಾ ಗ್ರಾಮದಲ್ಲಿ ಮದುವೆ ಸಂದರ್ಭದಲ್ಲಿ ರಾಮನ ಹಾಡು ಹಚ್ಚಿದ್ದಕ್ಕಾಗಿ ರಾಮನ ಹಾಡು ಹಚ್ಚಿದವರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ರಾಷ್ಟ್ರ ರಕ್ಷಣಾ ಪಡೆ ಇಂದು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನ ಮಾಡಿತು. ಬೃಹತ್ ಪ್ರತಿಭಟನೆ ಮಾಡಿದ ಅನೇಕ ಮುಖಂಡರು ಈ ಒಂದು ಘಟನೆಯನ್ನ ಖಂಡಿಸಿದರು. ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರಾದ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಸಂವಿಧಾನದಂತೆ ಬದುಕಲು ಕೂಡ ನಮ್ಮನ್ನು ಬಿಡುತ್ತಿಲ್ಲ. ಈ ರೀತಿಯಾಗಿ ಮಾಡಿದರೆ ಹೇಗೆ ಮಾಡಬೇಕು? ಹಿಂದೂಗಳನ್ನು ಕಟ್ಟಿ ಹಾಕುವಂತಹ ತಂತ್ರ ನಡೆಯುತ್ತಿದೆ ಎಂದು ಕಿಡಿಕಾರಿದರು. ಅನ್ನುವಂತ ಒಂದು ಜಯ ಘೋಷಣೆ ಕೂಗಿದಕ್ಕಾಗಿ ಈ ಮತಾಂಧರು ಹಲ್ಲೆ ಮಾಡ್ತಾರಂತಂದ್ರೆ ಏನ್ ನಡೀತಿದೆ ಕಾನೂನು ವ್ಯವಸ್ಥೆಯಲ್ಲಿ ಅಂತ, ಸಂವಿಧಾನ ಪ್ರಕಾರವಾಗಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಕ್ಕಾಗ್ತಾ ಇಲ್ಲ ಅಂತಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿದ್ರು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕಾಗ್ಯದ. ಇದ್ರ ಹಿಂದೆ ಬೆಂಗಳೂರಲ್ಲಿ ಒಂದು ಅಂಗಡಿಯಲ್ಲೂ ಕೂಡ ಹನುಮಾನ್ ಚಾಲಿಸ ಹಾಕದ ಒಂದು ಸಂದರ್ಭದಲ್ಲಿ ಜಿಹಾದಿ ಬಂದು ಹಲ್ಲೆ ಮಾಡ್ತಾರಂತಂದ್ರೆ ಇದು ಏನ್ ಅರ್ಥ ಅಂತ. ಹಾಗಾಗಿ ಕರ್ನಾಟಕದ ಏನಪ್ಪಾ ಅಂದ್ರೆ ಪೊಲೀಸ್ ವ್ಯವಸ್ಥೆ ಬಹಳ ಹದಗೆಟ್ಟಿದೆ. ಹಾಗಾಗಿ ಇಲ್ಲಿರುವಂತ ಕರ್ನಾಟಕ ಸರ್ಕಾರ ನೇರವಾಗಿ ಜಿಹಾದಿಗಳಿಗೆ ಕುಮ್ಮಕ್ಕ ಕೊಡುವಂತ ಒಂದು ನಿರ್ಮಾಣವಾಗ್ತಿದೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ರಕ್ಷಣಾ ಪಡೆ ಏನಪ್ಪಾ ಅಂದ್ರೆ ಇದನ್ನು ವಿರೋಧಿಸ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ವಿರೋಧ ಮಾಡಬೇಕಾಗಿದೆ. ಯಾಕಂತಂದ್ರೆ ಇದು ನಮ್ಮ ದೈವದ್ರಿ. ನಾವು ಹನುಮಾನ್ ಚಾಲಿಸ ಹೇಳ್ತೀವಿ, ರಾಮನ ಬಗ್ಗೆ ಆದರ್ಶ ಪುರುಷ ರಾಮ ಮಂದಿರ ಬಗ್ಗೆ ನಾವು ಹೇಳ್ತಿರ್ತೀವಿ. ಅದಕ್ಕಾಗಿ ಇವರು ಜಿಹಾದಿಗಳು ಹಲ್ಲೆ ಮಾಡ್ತಾರಂತಂದ್ರೆ ನಾವು ಬರೆಯಲ್ಲ, ಪ್ರತಿಯೊಬ್ಬರು ಕೂಡ ಹಿಂದೂಗಳು ಇದನ್ನು ವಿರೋಧಿಸಬೇಕು ಅನ್ಕೊಂಡು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಹಾಗಾಗಿ ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಏನು ಮೊನ್ನೆ ಇಟಗಾ ಗ್ರಾಮದಲ್ಲಿ ಏನು ಒಂದು ಮದುವೆ ಸಂದರ್ಭದಲ್ಲಿ ಶ್ರೀರಾಮನ ಹಾಡು ಹಚ್ಚಿದ್ದಕ್ಕಾಗಿ ಮನಸ್ತುತ್ವವುಳ್ಳ ಜಿಹಾದಿಗಳು ಏನು ನಮ್ಮ ಹಿಂದೂ ಕಾರ್ಯಕರ್ತನಾದ ಭೀಮು ದಾಸಾರ್ ಎಂಬ ಯುವಕನ ಮೇಲೆ ಏನು ಇವತ್ತು ಈ ಜಿಹಾದಿ ಗುಂಪು ಹಲ್ಲೆ ಮಾಡಿದೆ. ಇವತ್ತು ರಾಷ್ಟ್ರ ರಕ್ಷಣೆ ಇದನ್ನು ಖಂಡಿಸುತ್ತದೆ. ಮುಂದಿನ ದಿನಮಾನಗಳಲ್ಲಿ ಭೀಮು ದಾಸರ್ ಎಂಬ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೊಡಬೇಕೆಂದು ಇವತ್ತು ರಾಷ್ಟ್ರ ರಕ್ಷಣೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಆಗ್ರಹಿಸ್ತಿದ್ದೀವಿ.